ಪುರುಷರಿಗೆ ಸರಿಸಮಾನವಾಗಿ ದುಡಿಯುತ್ತಾ ಮನೆಯ ಹೊರಗೆ ಮತ್ತು ಒಳಗೆ ಎರಡೂ ಕಡೆಯ ಜವಾಬ್ದಾರಿಗಳನ್ನು ಹೊರುವ ಮಹಿಳೆಯರು ತಮಗೆ ಅರಿವಿಲ್ಲದೆಯೇ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಮಾನಸಿಕ ಒತ್ತಡ ದೇಹಕ್ಕೆ ಅಗತ್ಯವಾದ ನಿದ್ರೆ, ವಿರಾಮ ಹಾಗೂ ಪೋಷಕಾಂಶಗಳ ಕೊರತೆ ಮಹಿಳೆಯರಲ್ಲಿ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ತರುತ್ತದೆ. ಈ ರೀತಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳಲ್ಲಿ ಪ್ರಮುಖವಾದದ್ದು ಥೈರಾಯ್ಡ್. ಥೈರಾಯ್ಡ್ ಗಂಟಲಿನಲ್ಲಿ ಕಂಡುಬರುವ ಒಂದು ರೀತಿಯ ಗ್ರಂಥಿಯಾಗಿದೆ. ಚಿಟ್ಟೆಯ ಆಕಾರದಲ್ಲಿರುವ ಇದು ಶ್ವಾಸನಾಳವನ್ನು ಅಪ್ಪಿ ಹಿಡಿದಂತೆ ಕಾಣಿಸುತ್ತೆ. ಈ ಗ್ರಂಥಿಯು ದೇಹದ ಚಯಾಪಚಯವನ್ನ ನಿಯಂತ್ರಿಸುತ್ತೆ. ಥೈರಾಯ್ಡ್ ಸಮಸ್ಯೆಯಿಂದ ಜನರಲ್ಲಿ ಈ ಗ್ರಂಥಿ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಈ ಕಾರಣದಿಂದಾಗಿ ಥೈರಾಯ್ಡ್ ಹಾರ್ಮೋನ್ ಕಡಿಮೆಯಾಗುತ್ತೆ ಅಥವಾ ಹೆಚ್ಚಾಗುತ್ತದೆ. ಇದರಿಂದ ಥೈರಾಯ್ಡ್ ಸಮಸ್ಯೆ ಎದುರಿಸ್ತಾ ಇರುವ ಮಹಿಳೆ ಅಥವಾ ಪುರುಷ ತುಂಬಾ ದಪ್ಪವಾಗಬಹುದು ಅಥವಾ ತುಂಬಾ ತೆಳ್ಳಗಾಗಬಹುದು. ಇದಲ್ಲದೆ ಥೈರಾಯ್ಡ್ ಇರುವ ಮಹಿಳೆಯರಲ್ಲಿ ಆತಂಕದ ಸಮಸ್ಯೆಗಳು, ಹೆದರಿಕೆ, ನಡುಕ, ಕಿರಿಕಿರಿ, ಮನಸ್ಥಿತಿಯಲ್ಲಿನ ತೀವ್ರ ಬದಲಾವಣೆಗಳು ಹಾಗೂ ಮೆದುಳಿನ ಒತ್ತಡ, ಹತಾಶೆಯ ಭಾವನೆಯನ್ನ ಅನುಭವಿಸುವ ಅಪಾಯ ಇರುತ್ತೆ. ನೆನಪಿನ ಶಕ್ತಿ ನಷ್ಟವಾಗುವುದು, ಏಕಾಗ್ರತೆಯ ಮಟ್ಟ ಕಡಿಮೆಯಾಗುವುದು ಮತ್ತು ದಿನನಿತ್ಯದ ಚಟುವಟಿಕೆಯಲ್ಲಿ ಸಾಮರ್ಥ್ಯ ಕುಂದುವುದು ಹೈಪೋಥೈರಾಯ್ಡ್ನ ಲಕ್ಷಣಗಳಾಗಿದ್ದು, ಇದು ಜಾಸ್ತಿ ಆದಂತೆ ಖಿನ್ನತೆಯಂತಹ ಸಮಸ್ಯೆಗಳು ಆವರಿಸುವ ಆತಂಕವಿರುತ್ತೆ. ಥೈರಾಯ್ಡ್ ಸಮಸ್ಯೆಗೆ ವೈದ್ಯರ ಚಿಕಿತ್ಸೆ ಹಾಗೂ ಔಷಧಿಯ ಅಗತ್ಯವಿದೆ. ಆದರೆ ಬಹುತೇಕ ಸಂದರ್ಭದಲ್ಲಿ ಆಲೋಪತಿಯಲ್ಲಿ ಜೀವನ ಪೂರ್ತಿ ಮಾತ್ರೆ ಸೇವಿಸಬೇಕು ಅಂತ ವೈದ್ಯರು ಸಲಹೆ ನೀಡುತ್ತಾರೆ. ಆದರೆ ಆಯುರ್ವೇದದಲ್ಲಿ ಯೋಗ ಹಾಗೂ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಮನೆಮದ್ದು ಮಾಡಿಕೊಳ್ಳುವ ಮೂಲಕ ಈ ಸಮಸ್ಯೆಯನ್ನ ನಿಯಂತ್ರಿಸಬಹುದು. ಹಾಗಿದ್ರೆ ಥೈರಾಯ್ಡ್ ಮನೆಯಲ್ಲೇ ಹತೋಟಿಗೆ ತರುವ ವಿಧಾನವೇನು ಅನ್ನೋ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ನೋಡಿ. ಹಲಸಿನ ಹಣ್ಣು. ಹೆಚ್ಚಿನವರು ಹಲಸಿನ ಹಣ್ಣನ್ನು ತಿನ್ನುವುದಕ್ಕೆ ಇಷ್ಟಪಡ್ತಾರೆ. ಜಾಕ್ ಫ್ರೂಟ್ನಲ್ಲಿ ಕಂಡುಬರುವ ಕಾಪರ್ ಅಂಶವು ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸಲು ಥೈರಾಯ್ಡ್ಗೆ ಸಹಾಯ ಮಾಡುತ್ತೆ. ಇದಲ್ಲದೆ ಇದು ಹಾರ್ಮೋನುಗಳನ್ನು ಸೃಷ್ಟಿಸಲು ಮತ್ತು ಹೀರಿಕೊಳ್ಳಲು ಸಹ ಕೆಲಸ ಮಾಡುತ್ತೆ. ಹೀಗಾಗಿ ಥೈರಾಯ್ಡ್ ಸಮಸ್ಯೆ ಇರುವವರು ಹಲಸಿನ ಹಣ್ಣು ಸೇವಿಸುವುದು ಉತ್ತಮ. ಶುಂಠಿ. ವೈದ್ಯರ ಪ್ರಕಾರ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಶುಂಠಿಯು ತುಂಬಾ ಪ್ರಯೋಜನಕಾರಿಯಾಗಿದೆ. ಶುಂಠಿಯಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಹೇರಳವಾಗಿ ಇರುತ್ತೆ. ಇದು ಥೈರಾಯ್ಡ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಇದಲ್ಲದೆ ಶುಂಠಿಯಲ್ಲಿ ಉರಿಯೂತದ ಅಂಶಗಳು ಇದ್ದು ಅದು ಥೈರಾಯ್ಡ್ ಮಟ್ಟವನ್ನು ಕಾಪಾಡಿಕೊಳ್ಳುತ್ತೆ ಮತ್ತು ಸಮಸ್ಯೆಯನ್ನ ಬಿಗಡಾಯಿಸದಂತೆ ನಿಯಂತ್ರಣದಲ್ಲಿ ಇರಿಸುತ್ತವೆ. ಹೀಗಾಗಿ ಶುಂಠಿಯ ಚಹಾ ಅಥವಾ ಮಜ್ಜಿಗೆಗೆ ಶುಂಠಿ ಸೇರಿಸಿ ಸೇವಿಸುವುದು ಸೇರಿದಂತೆ ಹಲವು ವಿಧಾನದಲ್ಲಿ ಶುಂಠಿ ಬಳಸಿ ಥೈರಾಯ್ಡ್ಗೆ ಪರಿಹಾರ ಪಡೆಯಬಹುದು. ಥೈರಾಯ್ಡ್ಗೆ ಮೂಲ ಕಾರಣ ಅಯೋಡಿನ್ ಕೊರತೆ ಅಂತ ಹೇಳಲಾಗುತ್ತೆ. ಹೀಗಾಗಿ ನಿಮ್ಮ ಆಹಾರದಲ್ಲಿ ಅಯೋಡಿನ್ ಅನ್ನು ಸೇರಿಸುವ ಮೂಲಕ ಥೈರಾಯ್ಡ್ ಕಾರ್ಯವು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬಹುದು. ನಿಮ್ಮ ದೈನಂದಿನ ಆಹಾರದಲ್ಲಿ ಸಮುದ್ರ ಆಹಾರಗಳು, ಎಲೆಕೋಸು, ಕ್ಯಾರೆಟ್ ಮುಂತಾದವುಗಳನ್ನು ತಿನ್ನಲು ಮರೆಯದಿರಿ. ಈಗ ಮಾರುಕಟ್ಟೆಯಲ್ಲಿ ಹೇರಳವಾಗಿ ಸಿಗುವ ಮಶ್ರೂಮ್ಸ್ ಅಥವಾ ಅಣಬೆ ಕೂಡ ಥೈರಾಯ್ಡ್ಗೆ ಒಳ್ಳೆಯ ಮನೆಮದ್ದು. ವಾರಕ್ಕೊಮ್ಮೆ ಅಣಬೆಯನ್ನ ಆಹಾರದಲ್ಲಿ ಸೇರಿಸಿ ಪಲ್ಯ, ಸಾಂಬಾರ್, ಸಲಾಡ್ ರೀತಿಯಲ್ಲಿ ಸೇವಿಸುವುದರಿಂದ ಥೈರಾಯ್ಡ್ ನಿಯಂತ್ರಿಸಬಹುದು. ಥೈರಾಯ್ಡ್ ಸಮಸ್ಯೆಯಿಂದ ಹೊರಬರಲು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಸೋರೆಕಾಯಿ ರಸವನ್ನ ಕುಡಿಯೋ ಅಭ್ಯಾಸವನ್ನ ರೂಢಿ ಮಾಡಿಕೊಳ್ಳಿ. ಸೋರೆಕಾಯಿ ರಸವನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ ಬಳಿಕ ಅರ್ಧ ಗಂಟೆಯವರೆಗೆ ಏನನ್ನೂ ತಿನ್ನದಿರಿ. ಹೀಗೆ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆಯನ್ನ ಹೋಗಲಾಡಿಸಬಹುದು. ಪ್ರತಿದಿನ ರಾತ್ರಿ ಸ್ವಲ್ಪ ಗೋಡಂಬಿ ತಿನ್ನಿ. ಮೊದಲು ಅವುಗಳನ್ನ ನೆನೆಸೋದು ಉತ್ತಮ. ಗೋಡಂಬಿಯಲ್ಲಿ ಸೆಲೆನಿಯಂ ಎನ್ನುವಂತಹ ಅಂಶವಿದೆ. ಇದು ಥೈರಾಯ್ಡ್ ಗ್ರಂಥಿಯನ್ನ ಆರೋಗ್ಯವಾಗಿರಿಸುತ್ತೆ. ಇದರಲ್ಲಿರುವ ಕೊಬ್ಬಿನಾಮ್ಲಗಳು ಚಯಾಪಚಯ ಕ್ರಿಯೆಯನ್ನ ಹೆಚ್ಚಿಸುತ್ತೆ. ಥೈರಾಯ್ಡ್ ಗ್ರಂಥಿಗೆ ಇದು ಬಹಳ ಒಳ್ಳೆಯದು. ಹಾಗಾಗಿ ತೆಂಗಿನಕಾಯಿಯನ್ನ ನಿಯಮಿತವಾಗಿ ತಿನ್ನೋದ್ರಿಂದ ಥೈರಾಯ್ಡ್ ಸಮಸ್ಯೆ ಕಡಿಮೆಯಾಗುತ್ತೆ. ಅಲ್ಲದೆ ಥೈರಾಯ್ಡ್ ಸಮಸ್ಯೆ ಇರುವವರು ಸದಾ ಅಡುಗೆಗೆ ಕೊಬ್ಬರಿ ಎಣ್ಣೆ ಬಳಸೋದು ಕೂಡ ಉತ್ತಮ. 1 ಚಮಚ ಚಿಯಾ ಸೀಡ್ಸ್ ಅನ್ನ 1 ಲೋಟ ನೀರಿನಲ್ಲಿ 15 ನಿಮಿಷಗಳ ಕಾಲ ನೆನೆಸಿ ಮಲಗುವ ಮುನ್ನ ಅವುಗಳನ್ನು ತಿನ್ನಿರಿ. ಇದು ಒಮೆಗಾ 3 ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿದೆ. ಈ ಕೊಬ್ಬಿನಾಮ್ಲವು ಥೈರಾಯ್ಡ್ ಗ್ರಂಥಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಇದನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಥೈರಾಯ್ಡ್ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು. ಇದಲ್ಲದೆ ಕುಂಬಳಕಾಯಿ ಬೀಜದಲ್ಲೂ ಹೆಚ್ಚಿನ ಸತು ಇದೆ. ಥೈರಾಯ್ಡ್ ಗ್ರಂಥಿಗೂ ಇದು ಬಹಳ ಪ್ರಯೋಜನಕಾರಿ. ಆದ್ದರಿಂದ ನೀವು ಮಲಗುವ ಮುನ್ನ ತಿನ್ನಬಹುದು. ಇದು ಥೈರಾಯ್ಡ್ ಆರೋಗ್ಯವನ್ನ ಸುಧಾರಿಸುತ್ತೆ. ಹಸಿರು ಚಹಾವನ್ನ ಪ್ರಪಂಚದಾದ್ಯಂತ ಖಚಿತವಾದ ಶಾರ್ಟ್ ಮೆಟಾಬಾಲಿಸಂ ಬೂಸ್ಟರ್ ಅಂತಲೂ ಕರೆಯಲಾಗುತ್ತೆ. ಹಸಿರು ಚಹಾವು ಕ್ಯಾಟೆಚಿನ್ಗಳನ್ನ ಹೊಂದಿದೆ. ಇದು ಕೊಬ್ಬಿನ ಕೋಶಗಳನ್ನ ಕೊಬ್ಬನ್ನ ಬಿಡುಗಡೆ ಮಾಡಲು ಒತ್ತಾಯಿಸುತ್ತೆ ಮತ್ತು ಯಕೃತ್ತು ಹೆಚ್ಚುವರಿ ಕೊಬ್ಬನ್ನ ಸುಡಲು ಸಹಾಯ ಮಾಡುತ್ತೆ. ಇದು ಕೂಡ
ಥೈರಾಯ್ಡ್ಗೆ ಉತ್ತಮ ಮನೆಮದ್ದು. ಇನ್ನು ಮನೆಯಲ್ಲೇ ಹೇರಳವಾಗಿರುವ ಮೊಸರು ಕೂಡ ಒಂದು ಔಷಧವೇ. ಮೊಸರು ತುಂಬಾ ಪೌಷ್ಟಿಕವಾಗಿದೆ ಮತ್ತು ದೇಹದ ಅಯೋಡಿನ್ ಅವಶ್ಯಕತೆಗಳನ್ನು ಪೂರೈಸಲು ಸಹಾಯ ಮಾಡುತ್ತೆ. ಥೈರಾಯ್ಡ್ ಗ್ರಂಥಿಯ ಅತ್ಯುತ್ತಮ ಕೆಲಸಕ್ಕಾಗಿ ಅಯೋಡಿನ್ ಅಗತ್ಯವಿದೆ. ಇದಲ್ಲದೆ ಸೇಬು, ಪೇರಳೆ, ಪ್ಲಮ್ ಮತ್ತು ಸಿಟ್ರಸ್ ಹಣ್ಣುಗಳನ್ನ ಪೆಕ್ಟಿನ್ಗಳೊಂದಿಗೆ ಹೇರಳವಾಗಿದೆ. ಇದು ಪಾದರಸದ ದೇಹವನ್ನ ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತೆ. ಥೈರಾಯ್ಡ್ ಸಮಸ್ಯೆಗಳಿಗೆ ಸಂಬಂಧಿಸಿದ ಅತ್ಯಂತ ನಿರ್ಣಾಯಕ ಲೋಹಗಳಲ್ಲಿ ಒಂದಾಗಿದೆ. ಇದರೊಂದಿಗೆ ಕುತ್ತಿಗೆಗೆ ರಕ್ತ ಪೂರೈಕೆ ಹೆಚ್ಚಿಸುವಂತಹ ವ್ಯಾಯಾಮಗಳು, ಸೂರ್ಯ ನಮಸ್ಕಾರ ಕೂಡ ಮನೆಯಲ್ಲೇ ಥೈರಾಯ್ಡ್ ನಿಯಂತ್ರಿಸುವ ಸುಲಭ ವಿಧಾನವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.